ಸ್ನೇಹಿತರೆ, ಈ ಓಂ ಗಣೇಶ್ ಅಂತ ಹೆಸರಿರೋದಕ್ಕೂ ಕಾರಣ ಗೊತ್ತು, ನನಗೆ ಗೊತ್ತು ಆ ಕಾರಣ ಏನು ಅಂತ. ಸೊ ಜನಗಳಿಗೆ ಮನೆಗೆ ಅದೇ ಹೆಸರಿಟ್ಟಿದೆ. ಅದೇ ಓಂ ಗಣೇಶ್ ಅಂತ ಅಂದರೆ ಓ ಅಂದರೆ ಇದು ನಾನು ಒಂದ್ಸಾರಿ ಕನಸು ಕಂಡೆ ಅಂದರೆ ಹಳ್ಳಿಯಲ್ಲಿ ಕಂಡು ಪಿಕ್ಚರ್ ಕನಸು ಕಂಡವ ನಾನು. ಹಾಗೆ ಹಳ್ಳಿಯಲ್ಲಿ ಕೂತವನೇ ನನಗೆ ಇದು ಆಗಬೇಕು ಅಂತ ಕನಸು ಕಂಡವ. ಹಾಗೆ ಮಸ್ಕತ್ತಿಗೆ ಹೋದ ಮೇಲೆ ಅದರ ಮೇಲಿಂದ ಮತ್ತೆ ನಾನು ಹಿಂತಿರುಗಲಿಲ್ಲ. ಕೆಲವು ಸಾರಿ ಭಾಳ ಬೇಜಾರಾಗುತ್ತೆ. ನಂದು ಅನಾಮಿಕ ಫಿಲ್ಮ್ ರಿಲೀಸ್ ಆಯಿತು, ನೋಡಬೇಕು ಅಂತ ಊರಿನವರು ಒಂದು 8 ಜನ ಕುಂದಾಪುರಕ್ಕೆ ಹೋದಾಗ ಬರುವಾಗ ಪಾಪ ಕಾರ್ ಆಕ್ಸಿಡೆಂಟ್ ಆಯ್ತು. ಅವನಿಗೆ ನೋಡಿದಾಗೆಲ್ಲ ನಂಗೆ ಬೇಜಾರಾಗುತ್ತೆ. ಆ ಥರದ ಅಭಿಮಾನ ಮತ್ತು ಪ್ರೀತಿ, ಅಭಿಮಾನಕ್ಕಿಂತ ಹೆಚ್ಚಾಗಿ ನಮ್ಮೂರಿನವನು ಅಂತ ಅದು ಇವತ್ತಿಗೂ ಉಳಿಸ್ಕೊಂಡಿದ್ದೇನೆ. ಈಗ ಬೆಂಗಳೂರು ಇಲ್ಲಿಂದ ಹೋಗಿ ಅಲ್ಲಿ ನಿಂತು ನನಗಷ್ಟು ಹುಚ್ಚಿರಲಿಲ್ಲ. ಎಲ್ಲೋ ಕೂತ್ಕೊಂಡು ಇವತ್ತು ಟೀ ಸಿಕ್ಕಿದ್ರೆ ಟೀ, ಇಲ್ಲ ಯಾರ್ದೋ ಒಂದು ಬೈಟು ಕಾಫಿ ಕುಡಿಯೋದು, ಇಲ್ಲ ಇನ್ಯಾರ್ದೋ ಹೋಟೆಲಲ್ಲಿ ಕಾನಿಷ್ಕದಲ್ಲಿ ನಿಂತು ಯಾರೋ ಏನು ಕೊಟ್ಟರು ತಿನ್ನೋದು, ಅದು ನಂಗೆ ಅಭ್ಯಾಸ ಇಲ್ಲ. ಸಿಗರೇಟ್ ಬಿಡಿ ಗೊತ್ತಿಲ್ಲ. ಅಲ್ಲಿ ಹೋಗಿ ನಾನು ದಿನನಿತ್ಯ ಕಾದು ಯಾರೋ ಕೊಡ್ತಾರೆ ಅಂತೇಳಿ ಯಾರ್ಯಾರು ಬಾಗಿಲಿಗೆ ಓಡಾಡಿ, ಆಫೀಸಿಗೆ ಓಡಾಡಿ, ನನಗದು ನೆವರ್. ಬಟ್ ಇದ್ರ ವಿಚಾರದಲ್ಲಿ ಎಷ್ಟೋ ಸಾರಿ ಕಾಶಿನಾಥ್ ಮತ್ತು ಉಪೇಂದ್ರ ಇಬ್ಬರಿಗೂ ಬೇಜಾರಾಗಿದೆ. ನೂರೊಂದು ನೆನಪು. ಕಂಪ್ಲೀಟ್ ಸೋತವನಿಗೆ ನಾಳೆ ಹೋಗಲಿಕ್ಕೆ ಆಗಲ್ಲ ಅಂತಂದವನಿಗೆ ಯಾವ ಇನ್ಫ್ಲುಯೆನ್ಸೂ ನಮಗೆ ವರ್ಕೌಟ್ ಆಗಲಿಲ್ಲ. ನನಗೆ ವರ್ಕೌಟ್ ಆಗಿದ್ದು ಕಿಸೆಲಿರೋ ₹1. ಹಾಗೆ ಆ ₹1 ನಿಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅಂತ ನಾನು ಎಷ್ಟೋ ಸಲ ಮಕ್ಕಳಿಗೆ ಹೇಳ್ತೇನೆ. ಒಂದು ದೃಢ ನಿಶ್ಚಯ ನಮ್ದು ಇರಬೇಕು. ಆಗಲ್ಲ ಅಂತ ಆಗಲ್ಲ, ಆಗತ್ತೆ ಅಂತ ಹೊರಟ್ರೆ, ನಾನು ಇಮಿಗ್ರೇಷನ್ ಅವನು ಸೀಲ್ ಹೊಡೆದು ಎಲ್ಲರಿಗಿಂತ ಮೊದಲು ಎಲ್ಲರಿಗೂ 4 ಗಂಟೆ ಡೆಲಿವರಿ, ನಾನು 12ವರೆಗೆ ಹೋದವನು, ಎಲ್ಲ ಹೊಡೆದು 1 ಗಂಟೆಗೆ ತಗೊಂಡು ಹೊರಗೆ ಬಂದಿದ್ದೀನಿ. ಹೊರಗೆ ಬಂದು ಇವ್ರಿಗೆ ತೋರಿಸಿದ್ರೆ, ಉದಯ್ ಇದು ಹೇಗೆ ಮಾಡಿದೆ ಮರೆ ನೀನು ಆಗಲ್ಲ, ನಾಳೆ ನಾವಿಬ್ಬರೇ ಹೋಗೋದು ಅಂತಲೇ ನಾವು ಡಿಸೈಡ್ ಮಾಡಿದ್ದೇವೆ ಮರೆ, ನೀನು ಬರೋದೇ ಡೌಟ್ ಅಂತಿತ್ತು, ನೀನು ಅದು ಮಾಡ್ಕೊಂಡು ಬಂದಿಲ್ಲ ಅಂತಂದ. ಇದು ನಾನು ಒಂದ್ಸಾರಿ ಕನಸು ಕಂಡೆ ಅಂದರೆ ಹಳ್ಳಿಯಲ್ಲಿ ಕಂಡು ಪಿಕ್ಚರ್ ಕನಸು ಕಂಡವ ನಾನು. ಹಾಗೆ ಹಳ್ಳಿಯಲ್ಲಿ ಕೂತವನೇ ನನಗೆ ಇದು ಆಗಬೇಕು ಅಂತ ಕನಸು ಕಂಡವ ಅಂತ. ಹಾಗೆ ಮಸ್ಕತ್ತಿಗೆ ಹೋದ ಮೇಲೆ ಅದರ ಮೇಲಿಂದ ಮತ್ತೆ ನಾನು ಹಿಂತಿರುಗಲಿಲ್ಲ. ಸುಮಾರು 45 ದೇಶಕ್ಕೂ ಕೂಡ ಇದೇ ಥರ ಹೋದೆ. ಹೋದಲ್ಲೆಲ್ಲ ಕೊನೆಗೆ ಈಗ 2014ನೇ ಇಸ್ವಿಗೆ ಯಾವಾಗ ನಮ್ಮ ತಂದೆಯವರು ತೀರ್ಕೊಂಡು ಹೋದ ಮೇಲೆ, ಹೆಂಗೆ ತಂದೆಯವ್ರು ಹೆಂಗ್ತಿರೋದು? ಅವರಿಗೆ ಏಜ್ ಫ್ಯಾಕ್ಟ್ರ್, ಅವರ ವಯಸ್ಸಿಗೆ ಅನುಗುಣವಾಗಿ. ಹಾಗೆ ಅಮ್ಮ ಹೋಗಿದ್ದೇನಾರ ಮೆಂಟಲಿ ವೀಕ್? ಅಮ್ಮ ಹೋಗಿದ್ದು ಇಲ್ಲ, ಅಮ್ಮ ಹೋಗಿದ್ದು 89ರಲ್ಲಿ. ಅದರ ಮೇಲೆ 92ಕ್ಕೆ ಮದುವೆ, ಹಾಗೆ 95ಕ್ಕೆ ವಿದೇಶ ಪ್ರವಾಸ, ಆಮೇಲೆ 97, 98 ತನಕ ಹೋಟ್ಲಿತ್ತು ನಮ್ಮದು. ನಾನು ಒಂದು ಗಟ್ಟಿ ಆದಮೇಲೆ ತೊಂದರೆ ಇಲ್ಲ ಅಂತ ಆದಮೇಲೆ ತಂದೆಯವರಿಗೆ ಬೈ ಫೋರ್ಸ್ ಅವ್ರಿಗೆ ಹೇಳಿದೆ. ನೆಕ್ಸ್ಟ್ ಡೇ ಅವರು ಹೋಟ್ಲಿಗೆ ಹೋದರೆ ಆ ಹೋಟ್ಲಲ್ಲಿ ಅವರಿಗೆ ಪ್ರವೇಶ ಇಲ್ದಿದ್ದಂಗೆ ಮಾಡಿ, ಅವರಿಗಂದರೆ ಅಡಿಕ್ಟ್ ಆಗಿದ್ದಾರೆ. ಬದುಕಿನಲ್ಲಿ ಒಂದು 60-70 ವರ್ಷ ಅದೇ ಹೋಟೆಲ್ಲು ಅದೇ ಭಜನೆ ಅಂತ ಕೂತವರಿಗೆ ಅದು ಆಗಲ್ಲ. ಆದರೂ ಅವರಿಗೆ ನಿವೃತ್ತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಧೈರ್ಯ ಬಂದ ಮೇಲೆ ಆ ಹೋಟೆಲಿಗೆ ಹೋಗೋದನ್ನು ನಿಲ್ಲಿಸಿ, ಆ ಹೋಟೆಲನ್ನು ಸ್ವಲ್ಪ ಆಲ್ಟ್ರ್ ಮಾಡಿ, ಇವರಿಗೆ ತಿಂಗಳಿಗೆ ಏನೋ ಒಂದು ಬಾಡಿಗೆ ಬರುವಾಗ ಮಾಡಿ, ತಂದೆಯವರಿಗೆ ದುಡ್ಡು ಸಿಗುತ್ತೆ, ಅವರು ಆರಾಮಾಗಿರ್ಬೇಕು ಅಂತೇಳಿ ಮಾಡಿದವು ನಾನು. ಬಟ್ ಬ್ಯೂಟಿಫುಲ್ ಅಂದರೆ ನಿಮ್ಮದು, ನೀವು ಯಾವುದು ಮೂಲ ಮರ್ತಿಲ್ಲ ಅನ್ನೋದಕ್ಕೆ. ಸ್ನೇಹಿತರೆ, ಈ ಓಂ ಗಣೇಶ್ ಅಂತ ಹೆಸರಿರೋದಕ್ಕೂ ಕಾರಣ ಗೊತ್ತು, ನನಗೆ ಗೊತ್ತು ಆ ಕಾರಣ ಏನು ಅಂತ. ಸೊ ಜನಗಳಿಗೆ ಮನೆಗೆ ಅದೇ ಹೆಸರಿಟ್ಟಿದೆ. ಅದೇ ಓಂ ಗಣೇಶ್ ಅಂತ ಅಂದರೆ, ಓ ಅಂದರೆ ದಟ್ ಈಸ್ ಫಾರ್ ಯುವರ್ ಮೊದಲನೇ ವೃತ್ತಿ, ಆರ್ಕೆಸ್ಟ್ರಾ. ಹಾಂ, ಎಮ್ ಫಾರ್ ಮ್ಯಾಜಿಕ್, OM. ಅದು ನಿಮ್ಮ ಜೀವನಕ್ಕೆ ಓಂಕಾರ ಹಾಕಿದ್ದು. ಅದಕ್ಕೂ ಕಾರಣ ಇದೆ, ಅದು ಹೇಳಿದ್ರೆ ಭಾಳ. ನನ್ನ ಪ್ರತಿಯೊಂದು ಇನ್ಸಿಡೆಂಟು ಕೂಡ ಏನೋ ಒಂದು ಇನ್ಫ್ಲುಯೆನ್ಸ್ನಿಂದ ಆಗಿರುತ್ತೆ. ಈ SLC ಆದಮೇಲೆ ನಮ್ಮ ಊರಲ್ಲೆಲ್ಲ ಹೇಳೋರು, ಮತ್ತೆ ಅವನು PUCಯಲ್ಲಿ ಕಾಮರ್ಸ್, ಇದು ನಿಮ್ಮದು PC, ಇದು ಯಾವುದು BCom ಎಲ್ಲ ತೊಗೊಂಡ್ರೆ ಅದೆಲ್ಲ ಸಿಕ್ಕಲ್ಲ. ಈಗ ಕಾಮರ್ಸ್ ಎಲ್ಲ ತೊಗೊಂಡ್ರೆ ಕೆಲಸ ಎಲ್ಲ ಎಲ್ಲಿ ಸಿಗುತ್ತೆ? ಅದಕ್ಕಿಂತ ಈಗ ಎಲ್ಲ ರೇಡಿಯೋ ರಿಪೇರಿ, ಮೋಟ್ರ್ ವೈಂಡಿಂಗು, ಎಲೆಕ್ಟ್ರಿಷಿಯನ್ನು, ಪ್ಲಂಬರ್ ಎಲ್ಲ ಆದರೆ ಒಳ್ಳೆ ಡಿಮಾಂಡ್ ಈಗ ಅಂತ ಯಾರೋ ಹೇಳಿದ್ದಾರೆ. ಸೊ ನನಗದು ಕಿವಿಗೆ ಬಿದ್ದಿದೆ. ಸೊ SLC ಆದಮೇಲೆ ನಾನು ಈ ಮೋಟ್ರ್ ವೈಂಡಿಂಗು ಮತ್ತು ರೇಡಿಯೋ ರಿಪೇರಿ ಕಲಿಬೇಕು ಅಂತ ಹುಬ್ಬಳ್ಳಿಯಲ್ಲಿ ಒಂದು 6 ತಿಂಗಳು ಕಳೆದವ. ಹಾಗೆ ಅಲ್ಲಿ ಹೋದಾಗ ಅಲ್ಲಿ ಅಮರಪ್ಪನವರು ಅಂಥೇಳಿ ಆ ರೇಡಿಯೋ ರಿಪೇರಿ ಮತ್ತು ನನಗೆ ಮೋಟ್ರ್ ವೈಂಡಿಂಗ್ ಕಲಿಸಿಕೊಟ್ಟವರು. ಅವರಿಗೆ ನನ್ನನ್ನು ನೋಡಿದ್ರೆ ಏನೋ ಒಂದು ಖುಷಿ. ನಾನು ಬರೆಯೋದ್ರಲ್ಲೂ ಫಾಸ್ಟ್, ಮಾತಾಡೋದ್ರಲ್ಲೂ ನಮಗೇನು ಕ್ಯಾರ್ ಇಲ್ಲ. ಜೊತೆಗೆ ಅವ್ರು ಹೇಳಿದ್ದು ಕಲರ್ ಕೋಡು, ಆ ರಿಜಿಸ್ಟ್ರೇಷನ್ ಕಲರ್ ಕೋಡು, ನಿಮ್ಮ ಅದರದ್ದೆಲ್ಲ ಇದಿದೆ ರೇಡಿಯೋದಲ್ಲೆಲ್ಲ, ಅದೆಲ್ಲ ನಾನು ಪಕ್ಕ ಹೇಳ್ತಿದ್ದೆ. ಅವರು ನನಗೆ ನೋಡಿದ ತಕ್ಷಣ ಓಂ ಗಣೇಶಾಯ ನಮಃ, ಹೇಗಿದ್ದೀರಿ ಅಂತ ಹೇಳೋರು ಕಾಯಂ. ನಾನು ನೋಡಿದಾಗೆಲ್ಲ ಓಂ ಗಣೇಶಾಯ ನಮಃ ಅನ್ನೋರವರು. ನನಗೆ ಅಲ್ಲಿಂದ ಇದು ಓಂ ಸೇರಿಸ್ತಾ ಇದ್ದಾರಲ್ಲ ಅಂತ. ಹಾಗೆ ಊರಿಗೆ ಬಂದವನೇ ಹೌದಲ್ಲ. ಕಡೆಗೆ ನನಗೆ ಹಾಗೆ ಬೆಳೆದವನು. ನಾನು ಆರ್ಕೆಸ್ಟ್ರಾ ಶುರು ಮಾಡಿದೆ, ಮ್ಯಾಜಿಕ್ ಅಂತ ಬಂತು. ನನಗೆ ಅವರು ಆಗಲೇ ಓಂ ಗಣೇಶ್ ಅಂತ ಕರೆದಿದ್ದಾರಲ್ಲ, ಸೊ ಓಂ ಇರಲಿ, OM, ಈ ರೀಸನ್ನಿಗೆ ಓಂ ಇರಲಿ ಅಂತ ಓಂ ಸೇರಿಸ್ಕೊಂಡು. ಓ ಫಾರ್ ಆರ್ಕೆಸ್ಟ್ರಾ, M ಫಾರ್ ಮ್ಯಾಜಿಕ್, ಅದು ಇಟ್ಟವರು ಅಮರಪ್ಪನವರು. ವಂಡರ್ಫುಲ್ ಸರ್. ಮಗಳು ಎಲ್ಲಿದ್ದಾರೆ ಇವಾಗ? ಮಗಳು ಮದುವೆ ಆಗಿ ಅಮೆರಿಕದಲ್ಲಿದ್ದಾಳೆ. ಎಷ್ಟು ಜನ ಮಗಳಿಗೆ? ಮಕ್ಕಳು ಆಗಬೇಕಷ್ಟೇ. 2019ರಲ್ಲಿ ರೀಸೆಂಟಾಗಿ ಆಗಿದೆ, 18 ಆಗಿದ್ದು. ಸೊ ಅವಳು ಕೂಡ ಈಗ ಸಿಟಿಜನ್ ಆಗಿ ಅಲ್ಲಿ ಹೋಗಿದ್ದಾಳೆ. ಎಲ್ಲಿ? ಅಮೆರಿಕದಲ್ಲಿ? ಅಮೆರಿಕದಲ್ಲಿ ಹವಾಯಿಯಲ್ಲಿದ್ದಾಳೆ. ಒನ್ ಆಫ್ ದ ವಂಡರ್ಫುಲ್ ಪ್ಲೇಸ್. ಹೌದು. ನೀವು ಓಟ್ ಬಂದಿದ್ದೀರಾ ಅಮೆರಿಕದಲ್ಲಿ? ಓಕೆ, ಹೋಗ್ತಾ ಇರ್ತೇವೆ. ಅಳಿಯ ಏನು ಮಾಡ್ಕೊಂಡಿದ್ದಾರೆ ಸರ್? ಅಳಿಯ ಅಲ್ಲಿ ಅವ್ರದ್ದು ಮೂಲ
ಕಾರ್ಕಳ ಅವ್ರದ್ದು. ಹಾಗೆ ಅವರ ಅಳಿಯನ ತಂದೆ ತಾಯಿ ಅಲ್ಲಿಯ ಪುರೋಹಿತರು. ಓ ನೈಸ್. ಅದು ಹೇಗೆಂದರೆ ಇಡೀ ಭಾರತೀಯ ಪರಂಪರೆ, ಭಾರತೀಯ ವೈದಿಕ ಪರಂಪರೆಯನ್ನು, ಈ ಮದುವೆ, ಗೃಹ ಪ್ರವೇಶ, ಉಪನಯನದಂಥ ಕಾರ್ಯಕ್ರಮಗಳು ಅಮೇರಿಕದಲ್ಲಿದ್ದವರಿಗೆ ಆ ಪ್ರಜ್ಞೆಯನ್ನು ಸದಾ ಕಾಪಾಡಿಕೊಳ್ಳುವಲ್ಲಿ ಅವರ ಡೆಡಿಕೇಶನ್, ಅವರ ತ್ಯಾಗ ಬಹಳ ಇದೆ. ಅವರು ಏನು ತುಂಬ ಆರ್ಥಿಕವಾಗಿ ಹಿಂದೆ ಹೋದವರಲ್ಲ. ಯಾವುದೋ ಒಂದು ದೇವಸ್ಥಾನಕ್ಕೆ ಒಂದು ಅರ್ಚಕರು ಬೇಕು ಅಂತ ಹೋದವರು. ಹಾಗೆ ಅಲ್ಲಿಯ ಜನರಿಗೆ ಭಾರತೀಯ ಈ ನಮ್ಮ ವೈದಿಕ ಪರಂಪರೆ ಅಥವಾ ಈ ನಮ್ಮ ಈ ಮುಹೂರ್ತ, ಈ ಸಂಪ್ರದಾಯಗಳು ಯಾವುದಿದೆ ಆದಷ್ಟು ಜೀವಂತವಾಗಿಡುವ ಪ್ರಯತ್ನಕ್ಕಾಗಿ ಅಲ್ಲೇ ಉಳ್ಕೊಂಡ್ರು. ಇಲ್ಲಿ ಬಂದರೂ ಅವ್ರಿಗೆ ಇಲ್ಲಿ ವ್ಯವಸ್ಥೆ ಇದೆ. ಆದರೆ ಅಲ್ಲಿ ಇಲ್ದಿದ್ದು ಯಾರೂ ಇಲ್ಲ, ನಮ್ಮ ಸಮಾಜಕ್ಕೆ ಯಾರೂ ಅದನ್ನು ಕಂಪ್ಲೀಟ್ ಮರೆತು ಇದಾಗ್ತಾರೆ ಅನ್ನೋ ಕಾರಣಕ್ಕೆ ಆ ಸೇವೆಯನ್ನು ಅವರಲ್ಲಿ ಕೊಡ್ತಾ ಇದ್ದಾರೆ. ಅವ್ರ ಮಗ ಇವರು ಇಂಜಿನಿಯರ್ ಆಗಿದ್ದು ಇಲ್ಲಿಯ ಹವಾಯಿಯ ಮೆಟ್ರೋ ಟ್ರೈನಿನ ಇನ್ಚಾರ್ಜ್, ಆ ಮೆಟ್ರೋ ಟ್ರೈನ್ನ ಟ್ರ್ಯಾಕ್ ಹಾಕುವ ಕಂಪನಿಯ ಇನ್ಚಾರ್ಜ್. ಏನು ಅಳಿಯನ ಹೆಸರು ಸರ್? ಪ್ರವೀಣ್ ಭಟ್. ಮಗಳ ಹೆಸರು ಶ್ರದ್ಧಾ. ಅಲ್ಲಿ ಹೋದ್ಮೇಲೆ ಪ್ರಸಿದ್ಧಿ ಭಟ್ ಅಂತ ಕರೀತಿದ್ರು. ಮಗನ ಹೆಸರೇನು? ಗೌರವ್. ಏನು ಮಾಡ್ಕೊಂಡಿದ್ದಾರೆ ಗೌರವ್? ಮಗ ಇಂಜಿನಿಯರ್. ಅವನಿಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಡಿಸೈನ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾನೆ. ಡೈಲಿ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾನೆ. ಸೊ ಪ್ರತಿದಿನ ಸಂಜೆ ನಾವು ಅಪ್ಪ, ಮಗ, ಅಮ್ಮ ಎಲ್ಲ ಕೂತು ಊಟ ಮಾಡುವ ಸುಖ ಅದು ನನಗಿದೆ. ಇಷ್ಟೆಲ್ಲ ನೂರಾರು ಊರುಗಳು ಸುತ್ತಿದ್ದೀರಾ, ಬೇರೆ ಬೇರೆ ದೇಶ ಸುತ್ತಿ. ಈ ಊರಂದರೆ ಏನು ಸ್ಪೆಷಲ್ ಸರ್ ನಿಮಗೆ? ಅದೇ ಹುಟ್ಟಿದ ಊರಲ್ಲಿ ಏನೇ ಹೇಳಿ ಇಲ್ಲಿಯ ತಾಕತ್ತು ಅದು ನಮಗೆ ಶಾಶ್ವತವಾದ ತಾಕತ್ತೆ. ಮರಳಿ ಮಣ್ಣಿಗೆ ಅಂತೇವಲ್ಲ, ಹಾಗೆ ಎಲ್ಲೋದ್ರೂ ಅಲ್ಲಿಗೆ ಬರಬೇಕು. ಮರಳಿ ಗೂಡಿಗೆ ಅಂತ ಹೇಳ್ತಾರೆ, ಮಣ್ಣಿಗೂ ಅಂತ ಹೇಳ್ತಾರೆ. ಹಾಗೆ ಈ ಊರಿನ ವಿಶೇಷ ತಾಕತ್ತು ಅಂದರೆ ಈ ಊರಿನ ಜನ ಎಷ್ಟು ಕಡೆಗಳಲ್ಲಿ ನನಗೆ ಶಾಲು ಬಿದ್ದಿದ್ದ ಲೆಕ್ಕ ಇಲ್ಲ. ಎಷ್ಟೋ ಜನ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ, ನಮ್ಮವ್ರು ಹುಡುಕಿ ಮದ್ದಿಗೆ ತಗೊಂಡು ಹೋಗ್ತಾರೆ. ಪ್ರತಿ ಊರಲ್ಲೂ, ಇಲ್ಲಿ ಪ್ರತಿ ಗಲ್ಲಿಯಲ್ಲೂ ಕೂಡ ಮೊನ್ನೆ ಒಂದು ವಾರದ ಒಂದು ತಿಂಗಳು ಆಗಲಿಲ್ಲ, ಯಾವುದೋ ನಾಟಕದವರು ಮಕ್ಕಳಿಗೆ ತರಬೇತಿ ಮಾಡಿದಾರಂತೆ, ನೀವು ಬರಬೇಕು ಅಂತ ಅವ್ರ ಮಸಾಲ. ಅಂದರೆ ಈ ಊರಿನವರಿಗೆ ನಾನು ಊರಿನವನಾಗಿ ಪ್ರತಿ ಒಂದು ಕ್ಷಣ ಪ್ರತಿ ಒಬ್ಬನನ್ನು ಪ್ರೀತಿ ಮಾಡುವಂಥದ್ದು, ಯಾರೂ ನನ್ನನ್ನು ಬಿಟ್ಕೊಡದೇ ಇರುವಂಥದ್ದು. ಕೆಲವು ಸಾರಿ ಭಾಳ ಬೇಜಾರಾಗುತ್ತೆ. ನಂದು ಅನಾಮಿಕ ಫಿಲ್ಮ್ ರಿಲೀಸ್ ಆಯಿತು ನೋಡಬೇಕು ಅಂತ ಊರಿನವರು ಒಂದು 8 ಜನ ಕುಂದಾಪುರಕ್ಕೆ ಹೋದಾಗ ಬರುವಾಗ ಪಾಪ ಕಾರ್ ಆಕ್ಸಿಡೆಂಟ್ ಆಯಿತು. ಅವನಿಗೆ ನೋಡಿದಾಗೆಲ್ಲ ನಂಗೆ ಬೇಜಾರಾಗುತ್ತೆ. ಆ ಥರದ ಅಭಿಮಾನ ಮತ್ತು ಪ್ರೀತಿ, ಅಭಿಮಾನಕ್ಕಿಂತ ಹೆಚ್ಚಾಗಿ ನಮ್ಮೂರಿನವನು ಅಂತ ಅದು ಇವತ್ತಿಗೂ ಉಳಿಸ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಈ ಊರಿನ ಮೇಲೆ ಪ್ರೀತಿ. 7 ಜನ್ಮ ಸಿಕ್ಕಿದ್ರು ಇಲ್ಲೇ ಬರಬೇಕೇನೋ, ದೇವ್ರು ಇಲ್ಲೇ ಕೊಡಲಿ ಅನ್ನೋ ಆಸೆ ಇದೆ. ಸಿನಿಮಾ ಯಾಕೆ ದೂರ ಆಗ್ಬಿಟ್ರಿ ಸರ್? ದೂರ ಅದು ಹೇಳಿದ್ನಲ್ಲ, ಸಿನಿಮಾ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಸೆಟ್ಲ್ ಆಗುವಷ್ಟು ಆರ್ಥಿಕ ಫಲ ಕೊಡಲೇ ಇಲ್ಲ ಅದು. ಈಗ ಬೆಂಗಳೂರು ಇಲ್ಲಿಂದ ಹೋಗಿ ಅಲ್ಲಿ ನಿಂತು ನನಗಷ್ಟು ಹುಚ್ಚಿರಲಿಲ್ಲ. ಎಲ್ಲೋ ಕೂತ್ಕೊಂಡು ಇವತ್ತು ಟೀ ಸಿಕ್ಕಿದ್ರೆ ಟೀ, ಇಲ್ಲ ಯಾರ್ದೋ ಒಂದು ಬೈಟು ಕಾಫಿ ಕುಡಿಯೋದು, ಇಲ್ಲ ಇನ್ಯಾರ್ದೋ ಹೋಟೆಲಲ್ಲಿ ಕಾನಿಷ್ಕದಲ್ಲಿ ನಿಂತು ಯಾರೋ ಏನು ಕೊಟ್ಟರು ತಿನ್ನೋದು, ಅದು ನಂಗೆ ಅಭ್ಯಾಸ ಇಲ್ಲ. ಸಿಗರೇಟ್ ಬಿಡಿ ಗೊತ್ತಿಲ್ಲ. ಅಲ್ಲಿ ಹೋಗಿ ನಾನು ದಿನನಿತ್ಲೆ ಕಾದು ಯಾರೋ ಕೊಡ್ತಾರೆ ಅಂತೇಳಿ ಯಾರ್ಯಾರು ಬಾಗಿಲಿಗೆ ಓಡಾಡಿ, ಆಫೀಸಿಗೆ ಓಡಾಡಿ, ನನಗದು ನೆವರ್. ಸಿಕ್ಕರೆ ಮಾಡ್ತೀನಿ, ಇಲ್ಲ ಅಂತ ಇದ್ದವ ನಾನು. ಬಟ್ ಇದ್ರ ವಿಚಾರದಲ್ಲಿ ಎಷ್ಟೋ ಸಾರಿ ಕಾಶಿನಾಥ್ ಮತ್ತು ಉಪೇಂದ್ರ ಇಬ್ಬರಿಗೂ ಬೇಜಾರಾಗಿದೆ. ಅವರು ಎಷ್ಟು ಸಾರಿ ಕಾಶಿನಾಥ್ ಹೇಳ್ತಿದ್ರಂದರೆ, ನೀವು ಬರೀ ಕುಂದಾಪುರ ಅಂತ ಕೂತ್ರಾಗಲ್ಲ, ನೀವು ಬನ್ನಿ, ಬೆಂಗಳೂರಲ್ಲಿ ಉಳ್ಕೊಳ್ಳಿ ಅಂತಂದರು. ಉಪೇಂದ್ರ ಅಂತೂ ಅಧಿಕಾರದಿಂದ ಹೇಳಿದ್ದಾರೆ, ಏನ್ರಿ ನಿಮ್ಮಂಥ ಟ್ಯಾಲೆಂಟ್ ಇಲ್ಲಿ ಬಂದರೆ ನೀವು ಇಂಡಸ್ಟ್ರಿ ಆಳ್ಬೋದು, ನೀವು ಅಲ್ಲಿ ಕೂತ್ಕೊಂಡ್ರೆ ಏನು ಮಾಡ್ತೀರಿ, ನೀವು ಇಲ್ಲಿ ಬನ್ನಿ ಅಂತೂ ಅವರು ಅಷ್ಟು ಫೋರ್ಸ್ ಹಾಕಿದ್ದಾರೆ. ನನಗಂದರೆ ಒಂದು ಅಮ್ಮನ ಇನ್ಸಿಡೆಂಟ್, ನೆಕ್ಸ್ಟ್ ಅಪ್ಪನಿಗೂ ಏಜ್ ಆಗಿದೆ, ನಾನು ಒಬ್ಬನೇ ಇರೋದು, ಇಡೀ ಈ ಸಾಮ್ರಾಜ್ಯಕ್ಕೆ ಮುಂದಿನ ಎಲ್ಲ ಹೊಣೆ ನಂದೇ ಆಗಿರೋದ್ರಿಂದ ನಾನು ಸಿನಿಮಾ ನನ್ನ ವೈಯಕ್ತಿಕ ಏಕಾಂಗತನದ ನನ್ನ ಯಶಸ್ಸನ್ನು ಅಥವಾ ನನ್ನ ಚಟವನ್ನು ನಾನು ಹೇರ್ಕೊಂಡು ಅಲ್ಲಿ ಗೆಲ್ಲದೇ ಇದ್ದರೆ ಆ ಡೌಟೇ ಬೇಡಲ್ಲ. ಇಲ್ಲಿ ಆರಾಮಾಗಿದ್ದೀನಲ್ಲ ನಾನು. ಅಲ್ಲಿ ಗೆಲ್ಲುವಂಥದ್ದಿದ್ದರೆ ಒಂದು ಸೂಜಿಗೆ ಒಂದು ಸಾರಿ ನೂಲು ಹೋಗುತ್ತಿದ್ರೆ ಹೋಗಿಬಿಡ್ತದೆ. ಅದು ಹೋಗಲಿಲ್ವಾ ಒದ್ದಾಡಬೇಕಾಗತ್ತೆ. ಪಟ್ಟಂತ ಹೋದರೆ ಹೋಗಿಬಿಡುತ್ತೆ. ನಾವು ಪಟ್ಟ ಹೋಗಲಿಲ್ಲಲ್ಲ. ಆ ಹೋಗಿಸುವಂಥದ್ದಕ್ಕೆ ಅಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ. ಯಾಕಂದರೆ ಆರ್ಥಿಕ ಸಾಮರ್ಥ್ಯ ಇಲ್ಲ ಆಗಿತ್ತು. ಅನುಕೂಲ ಇದ್ದರೆ ಅಲ್ಲಿ ಒಂದು ರೂಮ್ ಮಾಡ್ಕೊಂಡು ಇರ್ಬೋದಿತ್ತು. ಹೇಗೇಗೋ ಇರಲಿಕ್ಕೆ ನಾವು ಈ ಕನಿಷ್ಠ ಪಕ್ಷ ಇಲ್ಲಿ ಇರುವಷ್ಟು ಗಮ್ಮತ್ನಲ್ಲಾದರೂ ಇರಬೇಕಾ ಬೇಡವಾ? ಕರೆಕ್ಟ್. ಅದು ಇಲ್ಲದೆ ಏನು ಅಂತ ಹಾಗೆ ನಾನು ಸ್ವಲ್ಪ ಅಹಂಕಾರ ಇರ್ಬೋದು, ಗೊತ್ತಿಲ್ಲ. ಇಲ್ಲ, ಸ್ವಾಭಿಮಾನ ಸರ್, ಅದು ಅಹಂಕಾರ ಅಂತ. ಅವತ್ತು ಅನಂತನಾವಾಂತರದಲ್ಲಿ ನೀವು ನೋಡಿದ ಉಪೇಂದ್ರ ಇವತ್ತು ಈ ಮಟ್ಟಕ್ಕೆ ಬೆಳೀತಾರೆ ಅನ್ನೋದೊಂದು ಎಲ್ಲರೂ ಇಲ್ಲ ಡೌಟ್ ಇತ್ತು. ಯಾಕಂದರೆ ಅವ್ರದ್ದು ಯೋಚನಾ ಥಿಂಕಿಂಗ್ ಆಗಲೇ ಆಗಿತ್ತು. ಅವರು ಮಾತಾಡೋ ಸ್ಟೈಲು ನಮಗೆ ಒಂದು ಸಾರಿ ಹೀಗೆ ನಾವು ಏನೋ ಒಂದು ಟೀ ಮುಡಿಸ್ಕೊಂಡು ಬರುವಾಗ ಅವರು ಕೇಳೋರು, ಹೀಗೆ ನೋಡಿದಾಗ ಡಿಗ ಕಣ್ಣು ಆಡಿಸೋರು. ನಾವು ಅಂದ್ರೆ ಅದು ಎಷ್ಟೋ ಫಿಲ್ಮಲ್ಲಿ ಮಾಡಿದ್ದಾರೆ ಅವರು. ಆ ಕಣ್ಣು ಗೊಂಬೆಯನ್ನು ಆಡಿಸೋದಿದೆಯಲ್ಲ, ಆವಾಗ ತೋರಿಸೋರು ಅವರು. ನನಗೆ ಇದಕ್ಕೆ ಏನು ಫಾಲ್ಟಾ ಅಥವಾ ಇದು ಅಂದರೆ ಅಷ್ಟು ವಿಚಿತ್ರ ಮತ್ತು ಸ್ಪೀಡ್ ಇಲ್ಲಿದ್ದು ನಂಗೆ ಹಾಗೆ ಹೇಳ್ತಿರ್ಲಿಲ್ಲ ಅವ್ರು. ನೀವೆಲ್ಲ ಇದ್ದರೆ ಆಳ್ಬೋದು ಅಂತ ಅವ್ರ ಯೋಚನೆ ಹೇಗಿರ್ಬೋದು ನೋಡಿ. ಆಮೇಲೆ ನೀವೆಲ್ಲ ಒಟ್ಟಿಗೆ ಕೂಡಾಕೊಂಡು ಹೋಗಿ ಊಟ ತಿಂಡಿ ಮಾಡ್ತಿದ್ರಂತಲ್ಲ. ಅದು ನಂದು ಮನೋಹರದ ಕತೆ ನೋಡಿದ್ರೆ ನಮಗೆ ಬಾಟ ಅಂತ 25 ರೂಪಾಯಿ ಕೊಡೋರು. ನನಗೆ ಮನೋಹರಿಗೆ ನಿಟ್ಟೂರು ಕೆಲವು ದಿನ ಉಪೇಂದ್ರ ಇರ್ತಿದ್ರು. 25 ರೂಪಾಯಿ ಅಂದರೆ 3 ಜನರದ್ದು 75 ರೂಪಾಯಿ ಆಯಿತು. 75 ರೂಪಾಯಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡೋದು?
ಒಂದು ಬಿಯರ್ ಗೀರ್ ಬೇಕಾದ್ರೆ ಹೇಗೆ ಮಾಡೋದು, ಈ ರೋಟಿ ಗೀಟಿ ಬೇಕಾದ್ರೆ ಹೇಗೆ, 3 ಜನ ಇಷ್ಟರಲ್ಲಿ ಅಡ್ಜಸ್ಟ್ ಆಗಬೇಕು. ಅದು ಮಜಾ ಬೇರೆ ಇತ್ತು ಬಿಡಿ ಅದು. ಸೂಪರ್. ಆ್ಯಂಡ್ ನಿಮ್ಮ ಜೀವನದ ಇವತ್ತಿನ ನಾವೇನು ಕೂತಿದ್ದೀವಿ ಮ್ಯಾಜಿಕ್ ಕಲ್ಲುಗಳು ಅಂತ ಹೇಳಿದ್ರಿ, ಅಂಥ ಒಂದು ಮ್ಯಾಜಿಕ್ಕಿಂದ ಅಂದರೆ ಕಂಪ್ಲೀಟ್ ಆಗಲ್ದೇ ಇದ್ರೂ ಒಂದು ತಾತ್ಕಾಲಿಕ ವಿರಾಮ ತಗೊಳ್ಳೋಂಥ ನಿರ್ಧಾರ ಮಾಡಿದ್ದೇನಕ್ಕೆ ನೀವು? ವಿರಾಮ ಅಂದರೆ ಈಗ ಒಂದು ಈ ವಯಸ್ಸಾದ ಮೇಲೆ ಹೊಸಬರನ್ನು ಆ ಕ್ಷೇತ್ರಕ್ಕೆ ಬಿಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇಲ್ಲಾಂದರೆ ನಾವೇ ಆಡ್ತಾ ಕೂತ್ರೆ ಮಗನಿಗೆ ಇಂಟ್ರೆಸ್ಟ್, ಮಗನಿಗೆ ಇಂಟ್ರೆಸ್ಟ್ ಇದೆ, ಬಟ್ ನಾನಾಗಿ ಎನ್ಕರೇಜ್ ಮಾಡಲಿಲ್ಲ. ಅವರಾಗಿ ಅವ್ರ ದೋಣಿಯನ್ನು ಹತ್ತಿ ಅವರೇ ಆಯ್ಕೆ ಮಾಡಬೇಕು ಅಂತ ನನ್ನ ಉದ್ದೇಶ. ಮ್ಯಾಜಿಕ್ಕನ್ನು ಕ್ಲೋಸ್ ಅಂತ ಮಾಡಿಲ್ಲ, ಬಟ್ ಸುಮಾರು ಎಲ್ಲ ಕಡೆಗೂ ಅದು ಏನು ಗೋಲ್ ಕಂಡಿದ್ದೆ, ಇಷ್ಟು ಕಾರ್ಯಕ್ರಮ ಕೊಡಬೇಕು, ಮನೇಲಿ ಸಬಲತೆ ಪಡಿಬೇಕು, ಒಂದು ಅಮೇರಿಕ ನೋಡಬೇಕು, ವಿದೇಶ ನೋಡಬೇಕು, ಅದರ 10 ಪಟ್ಟು ನೋಡಾಯಿತು. ಮತ್ತು ಇನ್ನೂ ನಾನು ಮಾಡ್ತಾನೆ ಅಂದರೆ, ಹಾಗಾಗಿ ನನಗೆ ಬಂದ ಅವಕಾಶಗಳನ್ನು ನನ್ನ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ, ಅವರೇ ಹೇಳ್ಕೊಳ್ತಾರೆ. ನಾನು ಬಂದ ಫೋನ್ಗಳನ್ನು ಅವ್ರಿಗೆ ಕೊಡೋದು, ಅವರಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದು. ಆ ಥರ ನನ್ನ ಸ್ನೇಹಿತರು ತುಂಬ ಜನ ನನಗೆ ಬಂದ ಕಾರ್ಯಕ್ರಮದ ಅವ್ರಿಗೆ ಕೊಟ್ಟು ಈಗ ನಾನು ಕಾರ್ಯಕ್ರಮ ಕೊಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿಯೇ 10-12 ವರ್ಷ ಆಯಿತು. ಆದರೂ ಇವತ್ತಿಗೂ ಫೋನ್ ಬರುತ್ತೆ. ಅದು ನಿಮ್ಮ ಗುರುಗಳ ಆಶೀರ್ವಾದದಿಂದನೇ ನೀವು ದೂರ ಆದ್ರೂ ಅಂತಲ್ಲ. ಹಾಗಾಗಿ ಕಾರ್ಯಕ್ರಮ ಕೊನೆಯ ತನಕನೂ ಕೂಡ ನನಗೆ ಅದ್ರ ಮ್ಯಾಜಿಕ್ ನನಗೆ ಒಂದು ವಾಹನ, ಜಗತ್ತನ್ನು ತೋರಿಸಿದ ವಾಹನ, ಅದಕ್ಕೆ ರೆಸ್ಪೆಕ್ಟು. ಮತ್ತು ಮ್ಯಾಜಿಕ್ ಟು ಮೋಟಿವೇಶ್ನಲ್ ಸ್ಪೀಕರ್ ಫೈನಲ್. ಹೌದು. ಇದು ಹೇಗೆ ಅಂದರೆ ಈ ಮ್ಯಾಜಿಕಲ್ಲಿ ನೀವು ಮಾತಾಡಿದ್ದೆ ಈ ಮೋಟಿವೇಶ್ನಲ್ ಸ್ಪೀಕರ್ ಆಗೋಕ್ಕೆ ನಿಮಗೆ ಒಂದು ವೇದಿಕೆ ಆಯಿತಾ? ಆಯಿತು. ನಾನು ಮ್ಯಾಜಿಕ್ ಜೊತೆಗೆ ನಾನು ಹೇಳಿದ್ನಲ್ಲ, ಮ್ಯಾಜಿಕ್ ಶೋ ಅಂದರೆ ನಂದು ಮ್ಯಾಜಿಕ್ಕಿನ ಟ್ರಿಕ್ಗಳ ಜೊತೆಗೆ ಅದಕ್ಕೆ ಒಳ್ಳೆ ಕತೆ ನಾನು ಕೊಡ್ತಿದ್ದೆ, ಮಾತುಗಳನ್ನು ಕೊಡ್ತಿದ್ದೆ. ಹಾಗಾಗಿ ನನ್ನ ಮಾತನ್ನೇ ಜಾದು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ಒಂದು ಮಾತಲ್ಲೇ ಮೋಡಿ ಮಾಡ್ತಾನೆ ಮಾರೆ, ಒಂದು ಮಾತೇ ಜಾದು ಮಾರೆ ಅಂತಿದ್ರು. ಹಾಗಾಗಿ ಅದು ನನಗೆ ಚೆನ್ನಾಗಿ ಬಂದಿರೋದ್ರಿಂದ ಆಮೇಲೆ ಮ್ಯಾಜಿಕ್ಕನ್ನು ಕಡಿಮೆ ಮಾಡ್ತಾ ಈಗ ಸಹಾಯಕರಿಗೆಲ್ಲ ವಯಸ್ಸಾಯಿತು, ಅವನ್ನ ಕರ್ಕೊಂಡು ಹೋಗೋದು ಬರೋದು. ಮತ್ತು ನನಗೂ ಮೊದಲೆಲ್ಲ ನಾನು ಡ್ಯಾನ್ಸ್ ಮ್ಯಾಜಿಕ್ ಅಂತ ನಾನು ಮಾಡ್ತಿದ್ದೆ. ನನ್ನ ಮ್ಯಾಜಿಕಲ್ಲಿ 3 ವೆರೈಟಿ, ಒಂದು ಬೆಂಗಾಲಿ ಮ್ಯಾಜಿಕ್, ಮಲಯಾಳಿ ಮ್ಯಾಜಿಕ್, ಡ್ಯಾನ್ಸ್ ಮ್ಯಾಜಿಕ್ ಅಂತ ಈ ಥರ ಎಲ್ಲ ಆಕರ್ಷಣೆಗೋಸ್ಕರ ಬೇರೆ ಹೆಸರು ಕೊಟ್ಟು ಮಾಡ್ತಿದ್ನಲ್ಲ. ಆ ಡ್ಯಾನ್ಸ್ ಮ್ಯಾಜಿಕ್ ಮಾಡಿದ್ರೆ ನನಗೆ ವಯಸ್ಸಿಗೆ ಅನುಗುಣವಾಗಿ ಅದಾಗಲ್ಲ, ಆ ಸ್ಪೀಡ್ ಬರಲ್ಲ. ಸೊ ನನಗೆ ಆಕಳಿಕೆ ವೇದಿಕೆ ಮೇಲೆ ಬರಬಾರ್ದು, ಅಷ್ಟರೊಳಗೆ ನಾನು ರಿಟೈರ್ಡ್ ಆಗಬೇಕು ಅಂತ ನಿರ್ಧಾರ. ಯಾಕೆಂದರೆ ನನಗದು ಈ ಮ್ಯಾಜಿಕ್ ಅಂದರೆ ಏನು, ಏಕತಾನತೆ, ಅದೇ ತೆಗೆಯೋದು, ಅದೇ ಹಾಕೋದು, ಅದೇ. ಬಟ್ ಜನರನ್ನು ಜೀವಂತವಾಗಿ ಇಡೋದಕ್ಕಾಗಿ ನಾನು ಜೀವ ಪಡಿಬೇಕು. ಸೊ ಅದಕ್ಕಿಂತ ಇನ್ನು ಬೇರೆ ಇದೆಯಲ್ಲ ನನ್ನ ಕ್ಷೇತ್ರದಲ್ಲಿ. ಇವಾಗ ಹೇಗೆ ಎಂಜಾಯ್ ಮಾಡ್ತೀವಿ ಮೋಟಿವೇಶ್ನಲ್ ಸ್ಪೀಕರು ಅಂದರೆ ತುಂಬ ಬ್ಯುಸಿ ಇರ್ತೀರಾ ಅಂತ ಕೇಳಿ ನನಗೆ ನನ್ನ ಮಾತುಗಳನ್ನು ಕೇಳಿ ನಾನು ಈಗ ಒಂದೊಂದು ಸಾರಿ ಕೆಲವರು ನನ್ನ ಮಾತನ್ನು ವಿಡಿಯೋ ಮಾಡ್ತಾರೆ, ಅವರು ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಹಾಕ್ತಾರೆ, ಲಕ್ಷಗಟ್ಟಲೆ ಜನ ನೋಡ್ತಾರೆ. ಅದರಲ್ಲೂ ಒಂದು ಬಾಳೆಹಣ್ಣಿನ ಒಂದು ಕತೆ ಇವತ್ತಿಗೂ ನನ್ನ ನೋಡಿದವರೆಲ್ಲ ನಾನು ಓಂಕಾರ ಅಂಥೇಳಿ ಒಂದು ಯಾವ ಥರ ಒಂದು ನಮ್ಮ ಜೊತೆ ಹೇಳ್ಬೋದು ಹೇಳ್ತೇನೆ. 2016ರಲ್ಲಿ ವಾಟ್ಸಪ್ಪಲ್ಲಿ ಏನೇನೋ ಬರ್ತಾ ಇರೋ ಸಂದರ್ಭದಲ್ಲಿ ಈ ಜನರಿಗೆ ಒಂದು ಒಳ್ಳೆ ವಿಚಾರಗಳನ್ನು ಕೊಟ್ಟು ಹೇಳಲಿಕ್ಕೆ ಯಾಕೆ ಬರಲ್ಲ ಅಂತ ನಾನು ಓಂಕಾರ ಅಂತ ಶುರು ಮಾಡಿದೆ. 3 ನಿಮಿಷದ್ದು ಮಾತಿನ ಸರಣಿ ಅದು. ಎಷ್ಟೋ ಸಾರಿ ಬಂದಿದ್ದು ನಮ್ಮ ಹೋಟೆಲ್ ಆಗಿರಲಿಲ್ಲ, ಆಶ್ರಮ ಆಗಿತ್ತು. ಇಲ್ಲಿ ಯಾವುದೇ ಕಲಾವಿದರು ಬಂದರೂ ಅವ್ರಿಗೆ ಅನ್ನ ಊಟ ತೆಗೋದು, ಇಲ್ಲಿ ಉಳ್ಕೊಳ್ಳೋದು ಎಲ್ಲವನ್ನ ನೋಡ್ಕೊಳ್ತಾ ಇದ್ರು. ಎಷ್ಟೋ ಜನ ದುಡ್ಡು ಕೊಡದೆ ಹೋದರು, ಅವನ ಹತ್ರ ಇಲ್ಲ ಕೊಡಲ್ಲ, ಅವ ಇದ್ರೆ ಕೊಡ್ತಿದ್ದ ಅವನು ಅಂತ ಹೇಳ್ತಿದ್ರು. ಯಾರೋ ಚಾ ಕುಡ್ದವರು ವರ್ಷಗಟ್ಟಲೆ ಒಂದು 8 ರೂಪಾಯಿ 10 ರೂಪಾಯಿ ಸಾಲ ಇದ್ದರೂ ಕೂಡ ಅವನ ಹತ್ರ ಪಾಪ ಇಲ್ಲ, ಎಲ್ಲಿಂದ ಕೊಡ್ತಾನೆ, ಇದ್ರೆ ಕೊಡ್ತಿದ್ದ ಅವನು. ಹಾಗೆ ಯೋಚನೆ ಮಾಡೋರು. ಅವ್ನು ನೀನು ಯಾಕೆ ಕೊಡಲಿಲ್ಲ ಮರ ಇನ್ನೂ ನಿಂದು ಅಂತೇಳಿ ಹಾಗೆ ಹೇಳಲ್ಲ. ಮತ್ತು ನಾಳೆ ಬಂದರೂ ಮತ್ತೆ ಚಾ ಕೊಡ್ತಿದ್ರು ಅವರು.